ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಡು ಪ್ರೇಕ್ಷಕರಿಗೆ. ಇವತ್ತು ಅಡಿಕೆ ಗಿಡಕ್ಕೆ ಬಂದಿದ್ದರು ನಮ್ಮ ತೋಟದಲ್ಲಿ. ಸೊ ನಾನು ಒಣ ಅಡಿಕೆನೇ ಸಪ್ರೇಟ್ ಮಾಡಿದ್ದೀನಿ. ಒಣ ಅಡಿಕೆನ ಏನು ರೇಟ್ ಕೊಡ್ಬೋದು ಏನು ಅಂತ ಪ್ರೇಕ್ಷಕರು ಯಾವ್ದಾದ್ರು ಕಮೆಂಟ್ಸಲ್ಲಿ ಹಾಕ್ಬೋದು. ನನಗೆ ಅದು ಯಾರಿಗಾರು ಬೇಕಾದ್ರಲ್ಲಿ ನನ್ನ ನಂಬರ್ಗೂ ಕೂಡ ಪ್ರಯತ್ನ ಮಾಡ್ಬೋದು. ಮತ್ತು ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿರ್ತೀನಿ. ದಯವಿಟ್ಟು ಯಾರಾದರೂ ಬೇಕಾದರೂ ನನಗೆ ಕಾಲ್ ಮಾಡಿ. ಒಂದು 2 ಕ್ವಿಂಟಲಷ್ಟು ಒಣ ಅಡಿಕೆ ಅಂದರೆ ಆಲ್ಮೋಸ್ಟ್ ಒಣಗಿರೋಂಥದ್ದು ಹಳದಿ ಬಣ್ಣ ಬಂದಿರೋಂಥ ಅಡಿಕೆ ಇದೆ, ತಗೋಬೋದು. ಬೇಕಾದರೆ ಹಸಿ ಅಡಿಕೆನೇ ಬೇರೆ, ಒಣ ಅಡಿಕೆನೇ ಬೇರೆ. ಅಂದರೆ ಒಣಗಿರ್ಬೇಕಾದ್ರೆ ಬಂದಿರೋದ್ರಿಂದ ಆ ರೀತಿ ಕೊಡ್ತಾಯಿದ್ದೀವಿ. ಈಗ ಆಲ್ರೆಡಿ ಮೊದಲೇ ದಿನ ನಾನು ಮಾರಿದಾಗ 2.5 ಕ್ವಿಂಟಲ್ಲು ಒಂದ್ಸಲಿ ಕಡಿಕೊಂಡು ಹೋಗಿದ್ರು. ಸೊ ಒಂದು 90 ಮರಕ್ಕೆ ಯಾವುದೇ ರೀತಿ ಉಳುಮೆ ಮತ್ತು ರಾಸಾಯನಿಕ ಗೊಬ್ಬರಗಳು ಹಾಕ್ತಾನೆ ಮಾಡಿರುವಂಥ ತೋಟ ಇದು. ಜೀವಾಮೃತದಲ್ಲಿ ಒಂದು 90 ಮರಕ್ಕೆ ಹೋದ್ಸಲಿ ಒಂದು 9 ಕ್ವಿಂಟಲ್ 75 kg ಹಸಿ ಅಡಿಕೆ ಸಿಕ್ಕಿತ್ತು. ಈಗ ಆಲ್ರೆಡಿ ಈ ವರ್ಷದಲ್ಲಿ ಕುಯ್ಲಲ್ಲಿ 2.5 ಕ್ವಿಂಟಲ್ ಕಡಿಕೊಂಡು ಹೋಗಿದ್ದಾರೆ. ಮತ್ತು ಈಗ ಎಷ್ಟಾಗುತ್ತೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳಿಸೋಣ. ಮತ್ತು ತೂಕ ಎಷ್ಟಾಗುತ್ತೆ ಎಲ್ಲ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಯಾಕಂದರೆ ಜೀವಾಮೃತ ಎಷ್ಟು ಕೆಲಸ ಮಾಡುತ್ತೆ, ಒಂದು ಜೀವಾಮೃತದಿಂದ ನಮ್ಮ ಅಡಿಕೆಗೆ ಉಳುಮೆ ಇಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ, ಕೊಡಕೆ ಗೊಬ್ಬರ ಇಲ್ಲ, ಇದೆಲ್ಲ ಇಲ್ದೇ ಎಷ್ಟು ಕ್ವಿಂಟಲ್ ವರ್ಷ ರೇಜ್ ಆಗ್ತಿದೆ, ಎಷ್ಟು ಬರ್ತಿದೆ ಅನ್ನೋದನ್ನ ಅಪ್ ಟು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ. ಆ ರೀತಿ ಮಾಡಿದ್ರೆ ಎಷ್ಟು ರೈತರಿಗೆ ದುಡ್ಡು ಉಳಿತದೆ ಮತ್ತು ಎಷ್ಟು ಕೆಲಸದ ಲೇಬರ್ ಇವತ್ತಿನ ಕಾಸ್ಟು ಎಷ್ಟು ಉಳಿತದೆ ಉಳುಮೆ ಇಲ್ಲದೇ, ಅದೆಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ಆರ್ಥಿಕವಾಗಿ ರೈತರುಗಳು ಒಂದು ಸಮೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ವರ್ಷ ಏನು ಬರ್ತೈತೆ ನಿಮಗೆ ಅಪ್ಡೇಟ್ ನಾನು ಕೊಡ್ತಾ ಇದ್ದೀನಿ. ಅದನ್ನು ಈ ಸಲ ಎಷ್ಟು ಆಗುತ್ತೆ ತೂಕ ಅನ್ನೋದು ನಿಮಗೆ ನಾನು ಮಾತಾಡಿಸ್ತೀನಿ. ಕೆಳಗೆ ತಗೊಳಕ್ಕೆ ಬಂದಿರೋಂಥ ಓನರ್ ಇಲ್ಲಿದ್ದಾರೆ, ಮಂಜಣ್ಣ ಅಂತ, ಅವರು ಬುಕ್ಕಿಂಗ್ ಅವರು. ಸೊ ಅವರು ನಿಮಗೆ ಮಾತಾಡ್ತಾರೆ ಎಷ್ಟು ಕ್ವಿಂಟಲ್ ಆಯಿತು, ಯಾವ ರೀತಿ ರೈತರುಗಳು ಮಾಡ್ಬೋದು ಅನ್ನೋದನ್ನ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ನಮಸ್ಕಾರ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನೆಕ್ಸ್ಟು ಇದು ಎಷ್ಟು ಕ್ವಿಂಟಲ್ ಆಗುತ್ತೆ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ನಮಸ್ಕಾರ ಪ್ರೇಕ್ಷಕರಿಗೆ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಯಾರ್ಯಾರು ಪ್ರೇಕ್ಷಕರು ನೋಡ್ತಾ ಇದ್ದೀರಾ. ಇವತ್ತು ನನ್ನ ಅಡಿಕೆ ಕೆಡಗಿದ್ರು, ನೆನ್ನೆ ಕೆಡಗಿದ್ರು ಅಡಿಕೆನ. ಸೊ ಅದೆಲ್ಲ ಇವತ್ತು ಇಲ್ಲೇ ಬಿಟ್ಬಿಟ್ಟಿದ್ರು, ಕತ್ಲೆ ಆಗ್ಬಿಟ್ಟಿತ್ತು ಅಂತ ಎಲ್ಲ ತುಂಬ್ಕೊಂಡಿದ್ದಾರೆ. ನಮ್ಮ ತೋಟದಲ್ಲಿ ಪ್ರತಿ ವರ್ಷವೂ ಅಡಿಕೆನ ಇವರೇ ಕೆಡಗ್ತಾ ಇರೋದು, ನಮ್ಮ ಬುಕ್ಕಿಂಗ್ ಕೆರೆ ಮಂಜಣ್ಣ ಅವರು ಅಂತ. ಇವರು ಅವರ ಬಾಯಿಲೆ ಹೇಳಿಸ್ತೀನಿ ನಮ್ಮದು ಎಷ್ಟು ವರ್ಷದಿಂದ ಕೆಡಗ್ತಾ ಇದ್ದಾರೆ ಮತ್ತು ಎಷ್ಟೆಷ್ಟು ಕ್ವಿಂಟಲ್ ಅವರೇ ನೋಡ್ತಾ ಇದ್ದಾರೆ. ಇದು ಯಾಕೆ ನಿಮಗೆ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ಒಂದು ಜೀವಾಮೃತ ತೊಟ್ಟಿ ಮೇಲೆ ಕೂತ್ಕೊಂಡವರು ಮಾತಾಡ್ತಾ ಇದ್ದಾರೆ. ಇದೇ ನಮ್ಮ ಸ್ಟುಡಿಯೋದಲ್ಲಿ ಇದೀಗ ಹಿಂದೆ ಕೊಳ್ಳೇಗೌಡರು ಮಾತಾಡಿದರು. ಈ ಸ್ಟುಡಿಯೋದಲ್ಲಿ ಮುಖಾಂತರ ಸತ್ಯ ಹೇಳಿಸ್ಬೇಕು ಅಂತ ಜನನ ಇದೇ ಜಾಗದಲ್ಲಿ ಕುಂತು ಮಾತಾಡಿಸ್ತೀನಿ ನಾನು. ಈಗ ನಮ್ಮ ಮಂಜಣ್ಣವ್ರು ಮಾತಾಡ್ತಾರೆ. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ. ಬುಕ್ಕಂಕೆರೆ. ಹಾಂ, ಜೋರಾಗಿ ಮಾತಾಡಿ. ಬೂಗಿಕೆರೆ ನಾವು ಅಡಿಕೆ ಆಲಯ ಇಲ್ಲಿ ಈ ಜಾಗಕ್ಕೆ ಬಂದು ಆಲಯ ಸುಮಾರು ಒಂದು 15 ವರ್ಷ ಆಗೈತೆ, 15-16 ವರ್ಷ ಆಗೈತೆ. ನಾವು ಈಗ ಮಧುವಣ್ಣವ್ರದ ತೋಟಕ್ಕೆ ಇದು ಸೇರಿ 4ನೇ ಬೆಳೆ ನಾವು ಕುಯ್ತಾ ಇರೋದು. ಆಗ್ಲಿಂದವ ಮೊದ್ಲು ಸ್ವಲ್ಪ 3-4 ಕ್ವಿಂಟಲ್ ತವಿಂದು ಬತ್ತಿತ್ತು, ಸಸಿ ತವಿಂದುವೆ. ಈಗ ಒಂದ್ಸತಿ 7 ಕ್ವಿಂಟಲು, ಈ ಸತಿ 1.25 2 ಕ್ವಿಂಟಲ್ ಜಾಸ್ತಿ ಆಗತ್ತೆ. ಈ ಸತಿಗೆ 2 ಕ್ವಿಂಟಲ್ ಜಾಸ್ತಿ ಆಗತ್ತೆ ಒಂದ್ಸತಿಗೆ ಈ ಸತಿಗೂ. ಈಗ ಜೀವಾಮೃತ ಹಾಕೊಂಡವ್ರೆ ಇವ್ರೀಗ. ಈಗ ಯಾವ ಗೊಬ್ಬರನೂ ಆಗ್ತಾ ಇಲ್ಲ, ಸೀಮೆ ಗೊಬ್ಬರ ಈಗ ಅವು ಇವು ಅಂತ ಏನೂ ಆಗ್ತಾ ಇಲ್ಲ. ಯಾವ ಗೊಬ್ಬರನೂ ಆಗ್ತಾ ಇಲ್ಲ. ಇಲ್ಲ ಹಸು ಗೊಬ್ಬರನೂ ಇಲ್ಲ, ಏನಿಲ್ಲ. ನಾಟಿ ಹಸು ಗೊಬ್ಬರ ಹಾಕೊಂಡು ಬೆಳೆದ ಸಸ್ಯ ಬೆಳೆಸ್ತಾ ಇದ್ದಾರೆ. ಬಾರೆ ತುಂಬಾ ಅನುಕೂಲವಾಗಿ ಬೆಳೆ ಬರ್ತಾ. ನಾಟಿ ಹಸು ಗೊಬ್ಬರ ಆಗ್ತಾ ಇಲ್ಲ, ಜೀವಾಮೃತ ಬಳಸ್ತಾ ಇದೀವಿ. ಅಂದ್ರೆ ಒಂದು ನಾಟಿ ಹಸು ಇಡೀ ನನ್ನ 1 ಎಕರೆ ತೋಟನ ಮೇಂಟೈನ್ ಮಾಡ್ತಾ ಇದೆ ಅಣ್ಣ. ಸೊ ಈಗ ನಿಮ್ಗೆ ವರ್ಷ ನೀವು ನೋಡ್ದಂಗೆ ಆಶ್ಚರ್ಯ ನಿಮ್ಗೆ ಆಗ್ತಿದೆಯಾ ಇಲ್ವಾ? ಸಂತೋಷ ಆಯ್ತದೆ, ಭಾರಿ ಖುಷಿ ಇದೆ. ಈ ತರ ಬೆಳೆ ಬೆಳಿಬೇಕು ಅಂದ್ರೆ ಮುಂದೆ ಅನುಕೂಲ ಆಯ್ತದೆ ಬೆಳೆ. ಈಗ ನೋಡಿ, ಒಬ್ಬ ರೈತನಿಗೆ ಎಷ್ಟು ಮಿಕ್ಕೊಳ್ತು ಅಂದ್ರೆ, ನಿಮ್ಮ ಹತ್ರ ಯಾಕೆ ನೀವು ಒಬ್ರು ಅಡಿಕೆ ವ್ಯಾಪಾರಿ ಅಲ್ವಾ, ಅಡಿಕೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 16 ವರ್ಷ ಆಗೋಯ್ತು. 16 ವರ್ಷದಿಂದ ತಗೋತಾ ಇದ್ದೀರಾ. ಚೆನ್ಗಲ್ಗೆ ಬಂದು ಈ ತರ ಎಷ್ಟು ಜನನ ನೋಡಿದೀರಾ ನೀವು ಬೆಳೆಯರ್ನ? ಈ ತರ ನಾವು ನಿಮ್ನೆ ಬೆಳಿತಾ ಇರೋದ, ಈ ತರ ಇಲ್ಲಿ ಬೆಳಿತಾರ, ಈ ತರ ಫಸಲು ಬೆಳಿತಾ ಇರೋದು ನಿಮ್ಗೆ ಒಬ್ರದ್ದು. ಈಗ ಇದನ್ನ ರೈತರುಗಳಿಗೆ ಹೇಳಕ್ ಇಷ್ಟಪಡ್ತಾರೆ, ಹಿಂಗ್ ಮಾಡ್ಬೋದು. ಈ ತರ ಬೆಳೆದ್ರೆ ನಮ್ಗೂ ಅನುಕೂಲ. ಆಮೇಲೆ ತೂಕನೂ ಚೆನ್ನಾಗ್ ಗೊತ್ತಾಯ್ತೆ. ನೋಡಕ್ಕೆ ಕಡಿಮೆ ಇರ್ತದೆ, ತೂಕ ಜಾಸ್ತಿ ಇರುತ್ತೆ. ಏನಾಯ್ತದೆ ಅಂತಂದ್ರೆ, ಏನು ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅಂತ ನಮ್ ಬೆಳೆ ಬರ್ಲಿ ಅಂತಾರೆ, ಅರ್ಧ ಹಳ್ಳು ಉದುರ್ತದೆ. ಸೀಮೆ ಗೊಬ್ಬರ ಹಾಕೊಂಡು ಇಲ್ಲಿ ನಾಟಿ ಹಸಿ ಹಾಕಿದ್ರೆ ಒಂದು ಹಳ್ಳು ಉದುರ್ತಾ ಇಲ್ಲ. ಏನ್ ಗಿಡ ಎಷ್ಟು 15-20 kg ಬತ್ತೈತೆ, 25 kgನೂ ಬತ್ತೈತೆ ಒಂದ್ ಗಿಡ. ಒಳ್ಳೆ ತುಂಬಾ ಆಮೇಲೆ ಅಣ್ಣ ಇದು ಮರ ನೋಡಿದ್ರೆ ಇದು 13 ವರ್ಷ, ಈ ಮರ 14-15 ವರ್ಷದ ಏಜು. ನಿಮ್ ಪ್ರಕಾರ ಇದು ಇನ್ನು ಮುಂದಕ್ಕೆ ಜಾಸ್ತಿನೇ ಕಮ್ಮಿ ಆಗೋದಿಲ್ಲ. ಇನ್ನು ಮುಂದಕ್ಕೆ ಇಲ್ಲಿ ಗರ್ಭ ನೋಡ್ತಾ ಇದ್ರೆ ಮುಂದಕ್ಕೆ ಇನ್ನೂ ಜಾಸ್ತಿ. ಈಗ
ಅವರೇಜು ಇದೇ ರೀತಿ ಬೆಳೆದ್ರೆ ಈಗ 2 ಗದ್ದೆಲಿ ಬರೀ 88 ಮರಕ್ಕೆ ಇಷ್ಟು ಕೆಡಗಿದೀವಿ. ಅವರೇಜ್ ಇದೇ ರೀತಿ ಇಡೀ ನನ್ನ ತೋಟನ 1 ಎಕರೆ ತೋಟ ಬಂದ್ರೆ ಎಷ್ಟು ಕ್ವಿಂಟಲ್ ಬಿಡ್ಬೋದಣ್ಣ ಇವತ್ತಿನ ಅಂದಾಜಿನ ಪ್ರಕಾರ? ಈಗ ಬೆಳೆ ಬರ್ತಾ ಇರೋದು ನೋಡಿದ್ರೆ 180ರಿಂದ 90 100 ಕ್ವಿಂಟಲ್ ಒಳಗೆ. 100 ಕ್ವಿಂಟಲ್ ಅಂದ್ರು ಮುಂದಕ್ಕೆ ರೈಜ್ ಒಂದೇ ದಪ್ಪ 100 ಕ್ವಿಂಟಲ್ ಆಗೋದಿಲ್ಲ. ರೈಜ್ ಆಯ್ತಾ ಇರ್ಬೇಕು, ದಿನ ವರ್ಷಕ್ಕೂ ರೈಜ್ ಆಗ್ತದೆ. ಆಯ್ತಾ ಇರ್ತದೆ. ಈಗ ನೋಡಿ ಅಣ್ಣ, ಈಗ ಆಲ್ರೆಡಿ ನಾವು ಕಾಳು ಮೆಣಸಿನ ಸಸಿ ಎಲ್ಲ ತಂದಿದ್ದೀವಿ. ಸೊ ಒಂದು ಬೆಳೆಲಿ ಈಗ ನೀವು ನೋಡ್ದಂಗೆ ನನಗೆ ಇದೊಂದೇ ಒಂದ್ರಲ್ಲೇ ನನಗೆ 75ರಿಂದ 80 ಸಾವಿರ ರೂಪಾಯಿ ಆದಾಯ ಆಗಿದೆ ಈ 2 ಗದ್ದೆಲಿ. ಈಗ ನಾನು ಈ ಕಾಳು ಮೆಣಸು ಕುಣಿಸಿದ್ರೆ ನಮ್ಮ ಕೊಳ್ಳೇಗೌಡ್ರೆ ಹೇಳಿದ್ರು, ಇದೊಂದೇ ಗದ್ದೆಲಿ ಶಿವನ ನೀವು ಕರೆಕ್ಟಾಗಿ ಮಾಡಿದ್ರೆ 1.5ರಿಂದ 2 ಲಕ್ಷ ರೂಪಾಯಿ ಕಾಳು ಮೆಣಸಲ್ಲಿ ಆಗುತ್ತೆ ಅಂತ ಹೇಳಿ. ಇದೊಂದು ಗದ್ದೆಲಿ ಕರೆಕ್ಟಾಗಿ ಮಾಡಿದ್ರೆ ಅಂದ್ರೆ 1 ಎಕರೆಲ್ಲ ಅವ್ರು ಹೇಳಿದ್ದು 2 ಗದ್ದೆಲಿ ಹೇಳಿದ್ದು 100 ಸೊಸೆ ಇದೆ, 100 ಸೊಸೆಗೆ 1.5ರಿಂದ 2 ಲಕ್ಷ ಆಗುತ್ತೆ ನೀವು ಕರೆಕ್ಟಾಗಿ ಬೆಳೆದ್ರೆ ಅದರಲ್ಲಿ ಅಂತ ಹೇಳಿದ್ರು. ಅಡಿಕೆ ಅದಲ್ದಾನೆ ಆ ತರ ಮಾಡಿದ್ದಾರೆ ಮೆಣಸು, ಕಾಳು ಮೆಣಸಲ್ಲಿ. ಈಗ ನಾವು ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ರೈತರು ಕರೆಕ್ಟಾಗಿ ಮಾಡಿದ್ರೆ ನನ್ನ ಪ್ರಕಾರ ಅಂದಾಜಿನ ಪ್ರಕಾರ ಒಂದು 20 ಲಕ್ಷ 15ರಿಂದ 16 ಲಕ್ಷ ಗಂಟು 1 ಎಕರೆಲಿ ಆದಾಯ ತೆಗಿಬೋದು. ಇನ್ನು ಕೋಕೋ ಇದೆ, ಏಲಕ್ಕಿ ಇದೆ, ಈ ತರ ಎಲ್ಲ ಬೆಳೆಗಳನ್ನ ಮಾಡ್ಕೊಂಡು ಸಂಯೋಜನೆ ಮಾಡ್ಕೊಂಡ್ರೆ ಒಂದು ಜೀವಾಮೃತ ಇಷ್ಟೆಲ್ಲ ಚಮತ್ಕಾರ ಮಾಡುತ್ತೆ ಅಂದ್ರೆ ಒಂದು ನಾಟಿ ಹಸು ಯಾಕೆ ರೈತರುಗಳು ಮಾಡಲ್ಲ? ಅವ್ರಿಗೆ ಏನೋ ಒಂದೇ ಜಲ್ದಿ ಬೆಳೆ ಬಿಡ್ಬೇಕು, ಇದು ಸೀಮೆ ಗೊಬ್ಬರ ಹಾಕೊಂಡಿ ಸೀಮೆ ಗೊಬ್ಬರ. ಈಗ ನೋಡಿ ಸರ್ ಗೌಡ್ರೆ, ನಾವು ಇಲ್ಲಿವರೆಗೆ ಉಳುಮೆ ಮಾಡ್ತಲ್ಲ, ರಾಸಾಯನಿಕ ಉಳುಮೆ ಬೇರ್ನ ಕೀಳಲ್ಲ. ಅಲ್ಲಿಗೆ ಟ್ಯಾಕ್ಟ್ರು ಯಾವ್ದು ಮಿನಿ ಟ್ಯಾಕ್ಟ್ರು ಟಿಲ್ಲರ್ದು ಅದೆಲ್ಲ ಕಾಸ್ಟ್ ಉಳಿತು. ಆಮೇಲೆ ಕೊಡಕೆ ಗೊಬ್ಬರಗಳು ಇಡ್ಸಲ್ಲ, ಎತ್ಕೊಳಗೆ ಮತ್ತೆ ಟ್ರಾಕ್ಟರ್ ಅವ್ರಿಗೆ ಹೋಗಿ ತಲೆ ಕೆರೆಯೋದು ನಿಲ್ತು. ರಾಸಾಯನಿಕಗಳು ಬಳಸಲ್ಲ, ಗೊಬ್ಬರದ ಅಂಗಡಿ ಹತ್ರ ನಿಂತ್ಕೊಳ್ಳೋದು ಹೋಯ್ತು. ಸೊ ಎಲ್ಲ ಹೋಗಿ ಕೊನೆಗೆ ಒಂದು ನಾಟಿ ಹಸು ಉಳಿತು, ನಿಮ್ಗೆ ಆರೋಗ್ಯನೂ ಉಳಿತು, ಭೂಮಿನೂ ಉಳಿತು, ಮುಂದಿನ ಪೀಳಿಗೆಗೆ ನಾವು ಭೂಮಿನೂ ಕೊಟ್ಟಂಗಾಯ್ತು. ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಈಗ ಪ್ರತಿ ವರ್ಷ ನೀವೇ ಕಿಡ್ತಾ ಇದೀರಲ್ಲ ಸಾಕ್ಷಿಗೆ, ನೀವೇ ಈಗ ನಿಮ್ ನಂಬರ್ ಹೇಳ್ಬೋದಾ? ನಮ್ಮ ಪ್ರೇಕ್ಷಕರಿಗೆ ಯಾರು ಕಾಲ್ ಮಾಡ್ಬೋದು? ನಿಧಾನಕ್ಕೆ ಹೇಳಿ, ಕನ್ನಡದಲ್ಲಿ ಹೇಳಿ. 97 41 51 49 89. ಚಂದಗಾಲ್ ಮಧುಕುಮಾರ್ ಅವರು, ನಾವು ಮಾಡ್ತಾ ಇರೋದು ನಾನೇ, ನಿಮ್ಮ ಹಳ್ಳಿ ಮಧು ಏನ್ ಚಾನೆಲ್ ಓಡಿಸ್ತಾ ಇದೀನಿ ನಾನು. ಯಾಕೆ ಅಂದ್ರೆ ಈ ರೈತರುಗಳಿಗೆ ಇದೇ ಸ್ಟುಡಿಯೋದಲ್ಲಿ ಕೂತಿ ಸತ್ಯ ಹೇಳಿಸ್ಬೇಕು ಅಂತ ಅಣ್ಣ. ನಾನು ಪ್ರತಿ ಬಾರಿನಿ ಏನೇ ಚಮತ್ಕಾರ ನಡೆದ್ರು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಏನು ವ್ಯಾಪಾರ ನಾವು ಮಾಡ್ತಾ ಇದ್ದೀರಾ ನಮ್ಮ ತೋಟದಲ್ಲಿ, 1 ಕ್ವಿಂಟಲ್ನ ಏನು ರೇಟ್ ತಗೋತಾ ಇದೀರಿ ಇವತ್ತು ನನ್ನ ತೋಟದಲ್ಲಿ? 65 ರೂಪಾಯಿ. 65 ರೂಪಾಯಿ ಹೆಂಗೆ ನೀವು ರೈಟಲ್ಲಿ ತಗೋತಾ ಇದ್ರೆ ನೋಡಿ ವೀಕ್ಷಕರೇ, 11 ಕ್ವಿಂಟಲ್ ಅಡಿಕೆನ 65 ರೂಪಾಯಿ ಹೆಂಗೆ ತಗೊಂಡಿದ್ದಾರೆ, 65,000 ಅಂದರೆ 6,500 ರೂಪಾಯಿ ಹೆಂಗೆ ಹಾಕೊಂಡಿದ್ದಾರೆ ರೈಟು. ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಎಷ್ಟಾಯಿತು ರೈಟು. ಮತ್ತು ಈ ರೀತಿ ಮಾಡಿದಾಗ ನಾವು ಒಳ್ಳೆ ರೈಟ್ಗೂ ತೊಗೊಳ್ತಾರೆ ಪಾಪ. ಅವರು ಒಂದು 200 ರೂಪಾಯಿ ಹೊರಗಡೆಗೆ ನನಗೆ ಒಂದು 100-200 ಸೇರ್ಸೆ ಕೊಡ್ತಾ ಇದ್ದಾರೆ. ತೂಕ ಬರ್ತೈತೆ. ನಮ್ಗೇನು ಅದು ಈಗ ಅವ್ರಿಗೆ ಆ ರೇಟ್ ಕೊಡೋದಿಲ್ಲ, ಬೇರೆ ತೋಟಗಳಿಗೆ ಎಲ್ಲ ಸೀಮೆ ಗೊಬ್ಬರ ಹಾಕೊಂಡು ಇಳುವರಿ ಕಮ್ಮಿ ಬರ್ತದೆ. ನಿಮ್ದು ತೂಕ ಬರ್ತದೆ, ತೂಕ ಬರ್ತೈತೆ, ಚೆನ್ನಾಗಿ ಬರ್ತೈತೆ, ನಮ್ಗೆ ಇಳುವರಿ ಬರ್ತದೆ. ಸಿಪ್ಪೆ ಕಡಿಮೆ ಇಲ್ಲ, ಪೇಪರ್ ಚೀಲ ಆತರ, ಅದು ಆತರ ನಿಮ್ಗೂ ಗೀಟುತ್ತೆ ಸ್ವಲ್ಪ. ಓಕೆ, ಕೇಳಿಸ್ಕೊಂಡ್ರ ನೀವು? ಯಾಕೆ ನಾನು ಹೇಳೋದು, ನೀವು ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಉಳುಮೆ ಮಾಡಬೇಡಿ, ಮತ್ತೆ ಹಳೆ ತೋಟಗಳನ್ನ ಉಳುಮೆ ಮಾಡಬೇಡಿ, ಬೇರ್ಗಳನ್ನ ಕಿತ್ತಾಕ್ಬೇಡಿ, ರಾಸಾಯನಿಕಗಳನ್ನ ಬೆಳೆಸಬೇಡಿ, ರಾಸಾಯನಿಕಗಳು ಹಾಕ್ಬೇಡಿ, ಕೊಡಕೆ ಗೊಬ್ಬರಗಳನ್ನ ತುಂಬೋದು ಅನಾವಶ್ಯಕವಾಗಿ. ಕೊಡಕೆ ಗೊಬ್ಬರ ತುಂಬಿದಾಗ ನಿಮಗೆ ಹೊರಗಡೆಯಿಂದ ಬೇರು ಕೊಳೆಯುವ ಹುಳಗಳು ಎಂಟ್ರಿ ಕೊಡ್ತವೆ, ನಿಮ್ಮ ಭೂಮಿಗೆ ಬ್ಯಾಕ್ಟೀರಿಯಾಗಳು ಎಂಟ್ರಿ ಕೊಡ್ತವೆ. ಅವು ನಿಮಗೆ ಇನ್ನೂ ಹಾನಿ ಮಾಡ್ತವೆ ಹೊರತು ಒಳ್ಳೇದಾಗಲ್ಲ. ಇದಕ್ಕೆ ಸುಭಾಷ್ ಪಳೇಕರ್ ಅವರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಲಿ ಹೇಳಿದ್ದಾರೆ, 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದ್ದಾರೆ ಅಣ್ಣ ನಮ್ಮ ಸುಭಾಷ್ ಪಳೇಕರ್. ಯಾಕೆ ಇಟ್ಟಿದ್ದಾರೆ ಅಂದ್ರೆ, ನಮ್ಮ ನಾಟಿ ಹಸು ಸಗಣಿಲೇ ಆಗ್ಲಿ, ಎಚ್.ಎಫ್ ಹಸು ಸಗಣಿಲೇ ಆಗ್ಲಿ, ಭೂಮಿಗೆ ಅನುಕೂಲ ಆಗುವಂತ ಬ್ಯಾಕ್ಟೀರಿಯಾ ಯಾವ್ದ್ರಲ್ಲಿದೆ ಅಂತ ನೀವು ನಮ್ಮ ಎಚ್.ಎಫ್ ಹಸುನಲ್ಲಿ ಇದೆ ಅಂತ ನೀವು ಪ್ರೂವ್ ಮಾಡಿದ್ರೆ 10 ಲಕ್ಷ ಕೊಡ್ತೀನಿ ಅಂತ. ನಾಟಿ ಹಸುನಲ್ಲಿ ಇದೆ, ಅದ್ರಲ್ಲಿ ಇದೆ ಅಂತ ನೀವು ಪ್ರೂವ್ ಮಾಡಿದ್ರೆ ಮನ್ಸನ್ಗೆ ಆಗ್ಲಿ, ನಿಮ್ಮ ಮರ ಗಿಡಗಳಿಗೆ, ಭೂಮಿಗೆ ಆಗ್ಲಿ ಅನುಕೂಲ ಆಗುವ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಇದೆ ಅಂತ ನೀವೇನಾದ್ರು ಪ್ರೂವ್ ಮಾಡಿದ್ರೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ನಾವು ಕೊಡ್ತೀವಿ ಅಂತ ನಮ್ಮ ಸುಭಾಷ್ ಪಳೇಕರ್ ಬಹಿರಂಗವಾಗಿ ಎಲ್ಲಾ ಕಡೆನೂ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಇಷ್ಟು ಹೇಳಿದ್ರು ಕೂಡ ನೀವು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಟ್ರಾಕ್ಟರ್ ಗಟ್ಟಲೆ ಗೊಬ್ಬರಗಳನ್ನ ಏರಿಸಿ ಅನಾವಶ್ಯಕವಾಗಿ ಇಳುವರಿನೂ ಕೂಡ ಏನು, ನೀವು ಬೇಕಾದ್ರೆ ನನಗೆ ಚಾಲೆಂಜ್ ಮಾಡಿ, ನಮ್ಮ ಊರಲ್ಲಿ ಯಾರು ಇದ್ರು ಬೇಕಾದ್ರೆ ಸುತ್ತಮುತ್ತ ಯಾರೇ ಚಾಲೆಂಜ್ ಮಾಡಿದ್ರು ವಿತೌಟ್ ಉಳುಮೆ ವಿತೌಟ್ ಗೊಬ್ಬರ ಒಂದು ಜೀವಾಮೃತದಲ್ಲಿ ಬೆಳೆದು ತೋರಿಸ್ತೀನಿ ಅಂದ್ರೆ ಖಂಡಿತ ಬಂದು ನಮ್ಮ ಜೊತೆ ಚಾಲೆಂಜ್ ಮಾಡ್ಬೋದು. ಯಾಕಂದ್ರೆ
ಅಷ್ಟು ಒಂದು ನಾಟಿ ಹಸುವಿನಲ್ಲಿ ಅಷ್ಟು ಚಮತ್ಕಾರ ಇದೆ. ಅಂದ್ರೆ ಇದು ಸುಮ್ನೆ ನಿಮ್ಗೆ ಹೇಳ್ತಾ ಇರೋದಲ್ಲ, ಸುಮಾರು 5 ವರ್ಷದಿಂದ ನಾವು ಕೂಡ ತಾಳ್ಮೆಯಿಂದ ಕಾದು ಹಂತವಾಗಿ ಇಳುವರಿ ಕೊಡ್ಕೊ ಬಂದಿದೀವಿ ಅಣ್ಣ. ನೀವೇ ಕೆಡ್ತಾ ಇದೀರ ಕೂಡ. ಮೊದಲೇ ವರ್ಷ ನನ್ನ ಹತ್ರ 5 ಕ್ವಿಂಟಾಲ್ 25 kg ಪ್ರಥಮ ಬರಿ ತಗೊಂಡ್ರಿ. 2ನೇ ವರ್ಷ 8 ಕ್ವಿಂಟಾಲ್ 8.5 ಕ್ವಿಂಟಾಲ್ ಆಗಿತ್ತು. 3ನೇ ವರ್ಷ 9.5 ಕ್ವಿಂಟಾಲು. ಈ ಸಲ 11 ಕ್ವಿಂಟಾಲ್ ಗಂಟು ಹೋಗಿದೆ. ನೀವು 2 ಕ್ವಿಂಟಾಲ್ 12,000 ರೂಪಾಯಿ ಜಾಸ್ತಿ ಆಗ್ತೈತೆ. ಅಂದ್ರೆ ರೈಟ್ ಈ ಸಲ ಜಾಸ್ತಿ ಇದೆ. ಹೋದ ಸಲ 5.5 ಏನೋ ಆಯ್ತು, 1,000 ರೂಪಾಯಿ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ನೋಡಿ, ಈಗ ನೋಡಿ ಅಣ್ಣ, ಈ ತರ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಂದ್ರೆ, ಒಂದ್ ವೇಳೆ ಅಡಿಕೆ ರೈಟ್ ಕುಸ್ತೋಯ್ತು ಅನ್ಕೊಳ್ಳಿ, 1,000-2,000ಕ್ಕೆ ಬಂದ್ಬಿಡ್ತು. ಈ ತರ ಮಾಡೋದ್ರಿಂದ ನಿಮ್ಗೆ ಏನು ಲಾಸ್? ಸಿಗ್ತದೆ, ಲಾಭನೇ ಇಲ್ವಲ್ಲ. ಕುಸ್ತೋದ್ರು ಇಲ್ಲಿ ಏನು ಖರ್ಚೇ ಇಲ್ವಲ್ಲ. ಏನ್ 1 ಎಕರೆಗೆ ನಾವು ಕೊಡ್ತಾ ಇದೀವಿ. 1,000 ರೂಪಾಯಿ ಕೊಟ್ಟು ಗೊಬ್ಬರ ತರಬೇಕಾಗಿಲ್ಲ, ಸೇವಾ ಗೊಬ್ಬರ ತರಬೇಕಾಗಿಲ್ಲ, ಕೆಮಿಕಲ್ ಹಾಕಂಗಿಲ್ಲ. ಇದು ಈ ಗೊಬ್ಬರ ಹಾಕಿದ್ರೆ ಎಲ್ಲ ಉಳಿತಾಯ ಆಯ್ತದೆ. ಈ ಗೊಬ್ಬರ ಹಾಕಿದ್ರೆ ನಾನು ಅದನ್ನೇ ಪ್ರತಿ ಸಲಿನೂ ರೈತರುಗಳಿಗೆ ಇದನ್ನೇ ಹೇಳ್ತಾ ಇದೀನಿ ಅಣ್ಣ, ಈ ತರ ಮಾಡಿ ಇಳುವರಿ ತಗೊಳ್ಳಿ ಅಂತ ಪ್ರತಿ ಸಲ ಹೇಳ್ತಾ ಇದ್ರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಈ ತರ ಗೊಬ್ಬರ ಹಾಕಿದ್ರೆ 1 ಎಕರೆಗೆ 100 ಕ್ವಿಂಟಾಲ್ ಪ್ರತಿ ಬೆಳಿಬೋದು. ಹಂಗೆ ನಿಮ್ ಬಾಯಿಯಿಂದ ನಮ್ ಚಾನಲ್ ಈ ರೀತಿ ಒಬ್ಬ ರೈತ ಮಾಡ್ತಾ ಇರೋದು ನಿಮ್ಗೆ ಏನ್ ಅನಿಸ್ತದೆ? ಒಂದ್ ಮಾತಾಡ್ಬೋದಾ? ನಾವು ಈ ತರ ಚಾನಲ್ ನಡೆಸ್ತಾ ಇದೀವಲ್ಲ, ಮಾಹಿತಿ ಕೊಡ್ತಾ ಇರೋದು ನಿಮ್ಗೆ ಏನ್ ಅನಿಸ್ತದೆ? ಏನಿಲ್ಲ, ಒಳ್ಳೇದೇಯಾ. ಈ ತರ ಮಾಡ್ತಾ ಇರೋದೆಲ್ಲ ಒಳ್ಳೇದೇಯಾ. ಅಂದ್ರೆ ಈಗ ನಾವು ಈ ತರ ಹೇಳ್ಕೊಂಡು ರೈತರುಗಳಿಗೂ ಒಳ್ಳೇದು ನಾವ್ ಹೇಳ್ತಾ ಇದೀವಲ್ಲ, ಎಲ್ಲಾರ್ಗು ಪ್ರತಿಯೊಬ್ರಿಗೂ ಅಣ್ಣ ಡಾಟಾ ಕೊಡ್ತಾರೆ. 2 GB ಡಾಟಾ, 1.5 GB ಡಾಟಾ ಹಾಕ್ಸ್ತಾರೆ. ಪ್ರತಿಯೊಬ್ರು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇದ್ದೇ ಇರ್ತದೆ. ಪ್ರತಿಯೊಬ್ರು ಈ ರೀತಿ ಮಾಹಿತಿನ ಕೊಟ್ಕ ಬಂದ್ರೆ ರೈತರುಗಳು ಒಬ್ರಿಗೊಂದ್ರ ನಾಟಿ ಹಸುಗಳು ಜಾಸ್ತಿ ಆಗುತ್ತೆ. ಬಳಸಬೇಕು ನಾಟಿ ಹಸು. ಎಲ್ಲಾರು ನಾಟಿ ಹಸು ಸಾಕ್ಬೋದಾ? ಹೌದು, ಎಲ್ಲ ಸಾಕ್ಬೋದು. ಈಗ ಅಲ್ಲ, ನೀವು ಸಾಕ್ಬೇಕು. ನಾವು ಸಾಕ್ಬೋದು, ನಾವು ಎಲ್ಲಾರ್ಗು ಅಂತ ನಾವು ಸಾಕು. ನಮ್ತ ಒಂದ್ ನಾಟಿ ಹಸು ಐತೆ. ಒಳ್ಳೇದಾಗ್ಲಿ ಮಂಜಣ್ಣ. ನಮ್ಗೆ ನಮ್ಮ ಗದ್ದೆಗೆ ಹಾಕ್ತಿವಿ, ತೋಟಕ್ಕೆ ಮಾಡ್ತಾ ಇಲ್ಲ, ಗದ್ದೆಗೆ ಹಾಕ್ತಾ ಇದೀವಿ. ನಮ್ ಸ್ಟುಡಿಯೋಗ್ ಬಂದು ಇಲ್ಲಿವರೆಗೆ ಅಡಿಕೆ ಕಿಡಕ್ತಾ ಇದ್ರಿ. ನೆನ್ನೆ ಎಲ್ಲ ತೂಕ ಹಾಕಿ ಎಲ್ಲ ಮಾಡಿದ್ರಿ. ಮಾತಾಡೇ ಕತ್ಲೆ ಆಗ್ಬಿಡ್ತು. ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದೀರಾ, ಸತ್ಯವನ್ನ ಹೇಳಿದೀರಾ. ಆಮೇಲೆ ಏನಿಲ್ಲಿ ಸುಳ್ಳು ಹೇಳೋದಂತ ಅವಶ್ಯಕತೆ ಇಲ್ಲ. ಆಮೇಲೆ ಧೈರ್ಯವಾಗಿ ನಿಮ್ ನಂಬರ್ನು ಕೊಟ್ಟಿದ್ದೀರಾ. ಬಂದು ನನ್ನ ನಂಬರು ಕೊಡ್ತೀನಿ, ಬೇಕಾದ್ರೆ ಖಂಡಿತ ಯಾರು ಬೇಕಾದ್ರೂ ಮೀಟ್ ಮಾಡೋದು. ತುಂಬ ಧನ್ಯವಾದಗಳು ಮಂಜಣ್ಣ, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದ್ಸಲಿ ಹೇಳ್ಬಿಡಿ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪಾಪ. ತುಂಬ ಚೆನ್ನಾಗೇ ವ್ಯವಹಾರ ಮಾಡ್ತಾರೆ. ಯಾವುದೇ ರೀತಿ ನಿಮಗೆ ದುಡ್ಡು ಕೊಡೋದೆಲ್ಲ ಆಗಲಿ, ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅನ್ನೆಲ್ಲ ಮುಂಗಡೆಯಾಗಿ ಬೇಕಾದ್ರೆ ಕೊಟ್ಟು, ಕಷ್ಟದಲ್ಲಿರೋರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವರು ಒಳ್ಳೆ ರೀತಿಲಿ ಏನು ಮೋಸ ಮಾಡ್ದಾನೆ ಒಳ್ಳೆ ರೀತಿ ನಮಗೆ ಡಿಸ್ಕೌಂಟು ಏನು ಮಾಡಬೇಕು, ಚೀಳಾಗಿಲ್ಲ ಜಾಸ್ತಿ ತೆಗಿದಾನೆ. 1 kg ಮಾತ್ರ ವೇಸ್ಟೇಜ್ ತೆಗಿತಾರೆ. ಪ್ರಾಮಾಣಿಕವಾಗಿ ರೈತರುಗಳಿಗೂ ಒಂದು ಸ್ವಲ್ಪ ಪ್ರಾಮಾಣಿಕವಾಗಿ ಮಾಡ್ತಾ ಇದಾರೆ ಕೂಡ. ಅದಕ್ಕೋಸ್ಕರ ನಾನು ಪ್ರತಿ ವರ್ಷನೂ ಇವ್ರದ್ದು ನೀವು ಹಳೆ ವಿಡಿಯೋಗಳೆಲ್ಲ ನೋಡ್ಬೋದು. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗೆ ಹೋಗಿ ಹಳೆ ವಿಡಿಯೋಗಳೆಲ್ಲ ಇದೆ ಇವ್ರದ್ದು. ಪ್ರಾಮಾಣಿಕವಾಗಿ ರೈತರುಗಳ ಹತ್ರ ಮೋಸ ಮಾಡ್ದಾನೆ ಎಷ್ಟು ಸಾಧ್ಯನೋ ಕೊಡೋಕ್ಕೆ ರೈತರಿಗೆ ಹೊರಗಡೆಯವ್ರಿಗಿಂತ ಒಂದು 100 ರೂಪಾಯಿ 100-200 ರೂಪಾಯಿ ಜಾಸ್ತಿನೇ ಕೊಟ್ಟು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಅವ್ರಿಗೂ ದೇವರು ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ, ಅವ್ರ ಫ್ಯಾಮಿಲಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮಂಜಣ್ಣವ್ರೆ, ಧನ್ಯವಾದಗಳು ಮಂಜಣ್ಣ, ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮಂಜಣ್ಣ. ನಮಸ್ಕಾರ.